ವಾಷಿಂಗ್ ಮಿಷಿನ್ ಅಲ್ಲ, ಸೇವಿಂಗ್ಸ್ ಅಕೌಂಟ್. ಟೈಮ್ ಸೇವಿಂಗು, ನೀರ್ ಸೇವಿಂಗು, ಕರೆಂಟ್ ಸೇವಿಂಗು. ಏನಂತೀರಾ? ಪಾರ್ಕಿಂಗು, ಟೆರೆಸ್, ಬಾಲ್ಕನಿ, ಬಾತ್ರೂಮ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಲಿ. ನಮ್ಮ ಸ್ಪೇಸ್ LMZ ವಾಷಿಂಗ್ ಮಿಷಿನ್. ನಿಮ್ಮ ಮನೇಲಿರೋ ಬ್ರಾಂಡೆಡ್ ವಾಷಿಂಗ್ ಮಿಷಿನ್ ಶೂ ಹಾಕ್ತೀರಾ? ಇಲ್ಲ. ಮ್ಯಾಟ್ ಹಾಕ್ತೀರಾ? ಇಲ್ಲ. ದೊಡ್ಡ ಬೆಡ್ಶೀಟ್? ಇಲ್ಲ ಸರ್. ನಮ್ಮ LMZ ವಾಷಿಂಗ್ ಮಿಷಿನ್ ಆಗ್ಬೋದು ಸರ್. ಹೌದಾ? ಹೌದು. ನಮ್ಮ ವಾಷಿಂಗ್ ಮಿಷಿನ್ ನಾವ್ ಯೂಸ್ ಮಾಡೋದು ABS ಪ್ಲಾಸ್ಟಿಕ್ ಬಾಡಿ. ಫೈಟ್ ಮಾಡಿ, ತೊಂದ್ರೆ ಇಲ್ಲ, ನಾನ್ ಗ್ಯಾರಂಟಿ ಇದೀನಿ. ನಮ್ಮ LMZ ಮಿಕ್ಸಿ ಬೆಲೆಯಲ್ಲಿ ಗ್ರೈಂಡರ್ ಸಿಗುತ್ತೆ, ಅದು ಕೂಡ ಟಾಪ್ ಕ್ವಾಲಿಟಿ ವಿತ್ ವಾರಂಟಿ ಗ್ಯಾರಂಟಿ. ನಿಮ್ ಮನೆಯಲ್ಲಿ 5 ಜನ ಇರಲಿ, 5 ಜನ ಇರಲಿ, ನಮ್ಮ LMZ ಗ್ರೈಂಡರ್ ಅಲ್ಲಿ ಈಸಿಯಾಗಿ ನಿಮ್ಗೆ ಇಡ್ಲಿ, ದೋಸೆ, ಮಸಾಲಾ ಬೇಗ ರೆಡಿ ಆಗುತ್ತೆ. ನಮ್ ಗ್ರೈಂಡರ್ ಅಲ್ಲಿ ಇಡ್ಲಿ, ದೋಸೆ, ಮಸಾಲಾ ಮಾತ್ರ ಅಲ್ಲ, ಚಪಾತಿನೂ ಮಾಡಿ ಮತ್ತೆ ಕೋಕೋನಟ್ ಸ್ಕ್ರಾಪ್ ಮಾಡಿ. ನಮ್ಮ LMZ ನ ಗ್ರೈಂಡರ್ ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿ ಮತ್ತೆ ಕ್ಯಾಶ್ ಆನ್ ಡೆಲಿವರಿ. ಇಷ್ಟೆಲ್ಲ ಫೀಚರ್ ವಾಷಿಂಗ್ ಮಿಷಿನ್ ಮತ್ತೆ ನಿಮಗೆ ಗ್ರೈಂಡರ್ ಕೈಗೆ ಸಿಗುವಂತ ಬಜೆಟ್ ಅಲ್ಲಿ ಏನಂತೀರಾ? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ಇವತ್ತೊಂದು ಒಳ್ಳೆ ಅಪ್ಲಯನ್ಸಸ್ ತೋರಿಸೋದಕ್ಕೆ ನಾನು ಬಂದಿದ್ದೀನಿ LMZ ಬ್ರ್ಯಾಂಡ್ ಅಲ್ಲಿ. ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಸೂಪರ್ ಆಗಿರುವಂತಹ ಟಿಲ್ಟಿಂಗ್ ಮಾಡೆಲ್ ಗ್ರೈಂಡರ್ಗಳು ಬಂದಿದೆ ವೀಕ್ಷಕರೇ. ಸೊ LMZ ಬ್ರ್ಯಾಂಡ್ ಅಲ್ಲಿ ಯಾವುದೇ ಹೊಸ ಪ್ರಾಡಕ್ಟ್ ಬರಲಿ, ನಾವಿಲ್ಲಿ ಬರಬೇಕು, ಒಂದು ವಿಡಿಯೋ ಮಾಡಲೇಬೇಕು. ಸೊ ಒಂದು ಗ್ರೈಂಡರ್ ಜೊತೆಯಲ್ಲಿ ಹೊಸದಾಗಿ ಅಪ್ಡೇಟೆಡ್ ಆಗಿರುವಂತಹ ವಾಷಿಂಗ್ ಮೆಷಿನ್ಗಳು ಹೊಸದಾಗಿ ಸ್ಟಾಕ್ ಬಂದಿದೆ. ಸೊ ಏನೇನ್ ಆಫರ್ ಕೊಡ್ತಾ ಇದ್ದಾರೆ, ಏನೇನ್ ನಡೀತಾ ಇದೆ ಅಂಡ್ ಅಪ್ಡೇಟ್ ಏನಾಗಿದೆ ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ LMZ ಬ್ರ್ಯಾಂಡ್ ಕಡೆಯಿಂದ ಇಮ್ರಾನ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಹಲೋ ಸರ್. ಸರ್ ಚೆನ್ನಾಗಿದ್ದೀರಾ? ಸರ್ ಸರ್ ಇವಾಗ ಹೊಸದಾಗಿ ಗ್ರೈಂಡರ್ ಲಾಂಚ್ ಮಾಡಿದ್ದೀರಾ, ಹೊಸದಾಗಿ ಒಂದು ಅಪ್ಡೇಟೆಡ್ ವಾಷಿಂಗ್ ಮೆಷಿನ್ ಅನ್ನ ಲಾಂಚ್ ಮಾಡಿದ್ದೀರಾ. ಏನು ಹೊಸದಾಗಿ ಬಂದಿದೆ ಇದರಲ್ಲಿ? ಹೊಸದಾಗಿ ಗ್ರೈಂಡರ್ ಬಂದಿದೆ ಸರ್. ಬಟ್ ಕರ್ನಾಟಕದಲ್ಲಿ ಫಸ್ಟ್ ನಾವು ವಾಷಿಂಗ್ ಮಿಷಿನ್ ಲಾಂಚ್ ಮಾಡಿರೋದು 2021ರಲ್ಲಿ. ಸೊ 6 kg, 8 kg, 9 kg 3 ಮಾಡಲ್ ಇದೆ. ಈಗ ಸರ್ ಮೇನ್ ನಾವು ಅಪ್ರೋಚ್ ಮಾಡಿ ಒಂದೇ ಕಾರಣ, ಗ್ರೈಂಡರ್ನ ನಾವು ಟಿಲ್ಟಿಂಗ್ ಮಾಡೆಲ್ನ ಈಗ ಲಾಂಚ್ ಮಾಡಿದ್ದೀವಿ. ಇದು ಟಿಲ್ಟಿಂಗ್ ಮಾಡೆಲ್? ಹೌದು ಹೌದು. ಯಾಕೆ ನಿಮ್ಮ ಹತ್ರ ತಗೊಬೇಕು ಸರ್? ನಮ್ಮ ಹತ್ರ ಯಾಕೆ ತಗೋಬೇಕಂತ ಕೇಳಿದ್ರೆ, ಫಸ್ಟ್ ಥಿಂಗ್ 1 ವರ್ಷ ನಿಮ್ಗೆ ಗ್ಯಾರಂಟಿ ಕೊಡ್ತಿದ್ದೀನಿ. 1 ವರ್ಷ ಗ್ಯಾರಂಟಿ, 2 ವರ್ಷ ವಾರಂಟಿ ಕೊಡ್ತಿದ್ದೀನಿ. 2 ವರ್ಷ ಲೈಫ್ ಟೈಮ್ ವಾರಂಟಿ ಅದು ಇದೆಲ್ಲ. ಸೊ ನನ್ಗೆ ಐಡಿಯಾ ಇಲ್ಲ ಸರ್, ಮನುಷ್ಯನಿಗೆ ಗ್ಯಾರಂಟಿ ಇಲ್ಲ, ಎಲ್ಲಿ ನಾನು ಲೈಫ್ ಟೈಮ್ ಗ್ಯಾರಂಟಿ ಗ್ರೈಂಡರ್ ಕೊಡ್ಲಿ ನನ್ಗೆ ಐಡಿಯಾ ಇಲ್ಲ. 1 ವರ್ಷ ಆಕ್ಚುಲ್ ಗ್ಯಾರಂಟಿ, 2 ವರ್ಷ ಆಕ್ಚುಲ್ ವಾರಂಟಿ. ಅದಿಲ್ದಿರೆ ಇಂಪಾರ್ಟೆಂಟ್ ಥಿಂಗ್ ನೋಟ್ ಮಾಡ್ಕೋಬೇಕು, ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ ಮಾಡ್ತಿದ್ದೀನಿ. ಚಾರ್ಜಸ್ ಏನಿಲ್ಲ, ಗ್ರೈಂಡರ್ ಮಾತ್ರ ಫ್ರೀ ಡೆಲಿವರಿ. ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಸರ್, ಆದ್ರೂ ಫ್ರೀ ಡೆಲಿವರಿ ಇರ್ಲಿ ಸರ್. ನಾವಿದೆ ಸರ್, ಬಾಹುಬಲಿ ತರ ನಾನು ರೆಡಿ ಇದ್ದೀನಿ. ವೇಟ್ ನೀವು ಕ್ಯಾರಿ ಮಾಡ್ತೀರಾ ಸರ್? ಜನರ ಹತ್ರ ಟ್ರೈನಿಂಗ್ ಆಗಿದೆ. ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಅಡ್ವಾನ್ಸ್ ಏನಾದ್ರು ಮಾಡ್ಬೇಕಾ? ಬೇಡ ಸರ್, 1 ರೂಪಾಯಿನೂ ಬೇಡ. ಮನೆ ಬಾಗಿಲಿಗೆ ತಗೊಂಡು ಮುಡಿಸ್ತೀರಾ? ಹೌದು ಸರ್, ಇದು ಬೆಂಗಳೂರು ಮಾತ್ರ. ಮನೆ ಬಂದ್ಮೇಲೆ ದುಡ್ಡು ಕೊಟ್ರೆ ಆಯ್ತು, ಕರೆಕ್ಟಾ? ಆಮೇಲೆ ಸರ್ವಿಸ್ ಹೆಂಗ್ ಕೊಡ್ತೀರಾ? ಹಿಂಗಿದೆ ಹೋಮ್ ಸರ್ವಿಸ್ ಅವೈಲೇಬಲ್ ಇದೆ ಸರ್, ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೆಸ್ಟ್. ಅದು ಅವೈಲೇಬಲ್ ಸಿಗುತ್ತೆ. ಹಂಗಲ್ಲ ಸರ್, ನಿಮ್ ಸರ್ವಿಸ್ ನೆಟ್ವರ್ಕ್ ಹೆಂಗಿದೆ, ಟೀಮ್ ಹೆಂಗ್ ಇಟ್ಟಿದ್ದೀರಾ ಸರ್? ಅದೇ ಸರ್, ವಾಷಿಂಗ್ ಮಿಷಿನ್ 2021ರಲ್ಲಿ ಸ್ಟಾರ್ಟ್ ಮಾಡಿದೀವಿ. ಸರಿ, ಸುಮಾರು ವಾಷಿಂಗ್ ಮಿಷಿನ್ ಸೇಲ್ ಮಾಡಿದೀವಿ, ಸರ್ವಿಸ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಸೇಮ್ ಪ್ರಾಸೆಸ್ ಕೂಡ ಇದು ಕೂಡ. ಹೌದಾ? ಆಮೇಲೆ ಇದು ಓನ್ಲಿ ಬೆಂಗಳೂರಿಗೆ ಮಾತ್ರ ಸೀಮಿತನಾ? ಆಲ್ ಓವರ್ ಕರ್ನಾಟಕ ಸಿಗುತ್ತೆ? ಆಲ್ ಓವರ್ ಕರ್ನಾಟಕ ಅವೈಲೇಬಲ್ ಇದೆ. ಬಟ್ ಬ್ಯಾಂಗ್ಳೂರ್ ಮಾತ್ರ ನಿಮಗೆ ಕ್ಯಾಶ್ ಆನ್ ಡೆಲಿವರಿ, ಫ್ರೀ ಡೆಲಿವರಿ. ಆಲ್ ಓವರ್ ಕರ್ನಾಟಕ ನಮ್ದು ಡೆಲಿವರಿ ಮಾಡಬಹುದು, ಬಟ್ ಮುಂಚೆನೆ ನಮ್ಮ ಅಕೌಂಟ್ಗೆ ದುಡ್ಡು ಹಾಕ್ಬೇಕು ಸರ್. ಒಂದು 300 ರೂಪೀಸ್ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಬೇರೆ ಡಿಸ್ಟ್ರಿಕ್ಟ್ ಅಂದ್ರೆ, ಬೆಂಗಳೂರು ಡಿಸ್ಟ್ರಿಕ್ಟ್ ಆದ್ರೆ ಮಾತ್ರ ಫ್ರೀ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ ಸರ್. ಬೇರೆ ಡಿಸ್ಟ್ರಿಕ್ಟ್ ಅಂದ್ರೆ 300 ರೂಪಾಯಿ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಬಟ್ ಮುಂಚೆನೆ ಅಕೌಂಟ್ಗೆ ಹಾಕಿದ್ರೆ ವಿದಿನ್ 24 hours ಅವರಲ್ಲಿ ರಿಸೀವ್ ಮಾಡ್ಕೋಬಹುದು. ಪ್ರೀಪೇಡ್? ಹೌದು ಸರ್, ಅಲ್ವಾ? ಸೊ ವೀಕ್ಷಕರೇ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಹೆಂಗಪ್ಪ ಇವರು ದುಡ್ಡು ಹಾಕೋದಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಡಿ. LMZ ಅನ್ನ ನಾನು ಆಕ್ಚುಲಿ 3.5-4 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ. ಅವಾಗಿಂದನೂ ಕೂಡ ವಾಷಿಂಗ್ ಮಷೀನ್ ಅನ್ನ ಮಾಡಿದೀವಿ, ಕೂಲರ್ ಮಾಡಿದೀವಿ, ಟಿವಿ ಮಾಡಿದೀವಿ. ಸೊ ರೆಗ್ಯುಲರ್ ಆಗಿ ಮನೆಗೂ ಕೂಡ ರೀಚ್ ಆಗ್ತದೆ ಅಂತ ಹೇಳ್ಬೋದು. ಅಂಡ್ ಇನ್ನೊಂದೇನಂತಂದ್ರೆ, LMZ ಏನಿದೆ ಇದು ಓನ್ಲಿ ಬೆಂಗಳೂರು ಆಗ್ಲಿ, ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಸರ್ವಿಸ್ ಕೊಡ್ತಾ ಇರುವಂತಹ ಬ್ರ್ಯಾಂಡ್. ಆದ್ರಿಂದ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಆರಾಮಾಗಿ ದುಡ್ಡು ಹಾಕಬಹುದು ನಿಮ್ಮ ಮನೆ ಬಾಗಿಲಿಗೆ. 2-3 ದಿನದಲ್ಲಿ ಮುಡಿಸ್ತೀರಾ, ಕರೆಕ್ಟಾ? 24 hours ಕೊಟ್ಬಿಡೋಣ ಸರ್. ಏನಕ್ಕೆ 2-3 ದಿವಸ? 24 ಗಂಟೆ ಸರ್. ಅವ್ರ ಮನೇಲಿ ಬೇಕಂತ ದೋಸಾ, ಇಡ್ಲಿ, ಚಪಾತಿ ಎಲ್ಲ ಮಾಡ್ಬೇಕು ಸರ್. ಹೌದು, 24 ಡೆಲಿವರಿ ಕೊಟ್ಬಿಡೋಣ. ಬೇರೆ ಡಿಸ್ಟ್ರಿಕ್ಟ್ ಅಂದ್ರೆ, ಬೆಂಗಳೂರು ಅಂದ್ರೆ ನನ್ಗೆ ಬೇಸ್ಡ್ ಆನ್ ಕಸ್ಟಮರ್ ಡಿಮಾಂಡ್. ಇವತ್ತು ಬೆಳಿಗ್ಗೆ ಬುಕ್ ಮಾಡಿದ್ರಾ, ನಾನು ರಾತ್ರಿ ಅಷ್ಟು ಮನೆಗೆ ತಲುಪೋದು ನನ್ ಗ್ಯಾರಂಟಿನಾ? ಬಿಫೋರ್ ನೈಟ್ ಅಷ್ಟು ಡೆಲಿವರಿ ಮಾಡ್ತೀನಿ. ಆದಷ್ಟು ಒನ್ ಡೇ ಡೆಲಿವರಿ ಕೊಡಕ್ಕೆ ಟ್ರೈ ಮಾಡ್ತೀರಾ? ಒಂದ್ ಕೆಲಸ ಮಾಡೋಣ, ಹೇಗೋ ಹೊಸದಾಗಿ ಒಂದು ವಾಷಿಂಗ್ ಮಿಷಿನ್ ಬಂದಿದೆ, ಹೊಸದಾಗಿ ಗ್ರೈಂಡರ್ ಬಂದಿದೆ, ಒಂದು ಅನ್ಬಾಕ್ಸಿಂಗ್ ಮಾಡ್ಬಿಡೋಣ, ವೀಕ್ಷಕರಿಗೆ ತೋರಿಸ್ಬಿಡೋಣ. ಖಂಡಿತ. ಹಾಗೆ ಏನೇನ್ ಬರುತ್ತೆ, ಸ್ಪೆಸಿಫಿಕೇಶನ್ ಏನಿರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ? ಖಂಡಿತ ಸರ್. ಅದ್ರ ಮುಂಚೆ ಕೆಲವು ವಿಷಯಗಳು ನಾನು ಗ್ರೈಂಡರ್ ಬಗ್ಗೆ ಹೇಳ್ಬಿಡ್ತೀನಿ. ಹೇಳಿ. ಕಾಸ್ಟ್ ಇಂಪಾರ್ಟೆಂಟ್ ಹೇಳ್ಬೇಕು ಸರ್. ಫಸ್ಟ್ ಮೆಟೀರಿಯಲ್ ಹೇಳ್ಬಿಡ್ತೀನಿ. ಇದರಲ್ಲಿ ಬಾಡಿ ನಾನು ಯೂಸ್ ಮಾಡಿರುವಂತದ್ದು ನಿಮ್ಗೆ ಇದು ಕೂಡ ABS ವರ್ಜಿನ್ ಪ್ಲಾಸ್ಟಿಕ್. ಮತ್ತೆ ಇದರಲ್ಲಿ ಯೂಸ್ ಮಾಡಿರೋದು ಸ್ಟೈನ್ಲೆಸ್ ಸ್ಟೀಲ್ ಫುಡ್ ಗ್ರೇಡೆಡ್ ಮೆಟೀರಿಯಲ್ 304. ಹೌದು, ಅದೇ ನಾನು ಯೂಸ್ ಮಾಡಿರೋದು ಕೂಡ. ಬಾಲಿಗೆ ಬಗ್ಗೆ ಏನ್ ಚಿಂತೆ ಮಾಡ್ಕೋಬೇಡಿ. ಫಸ್ಟ್ ಆಫ್ ಆಲ್, ಈ ಒಂದು ಗ್ರೈಂಡರ್ ನಾನು ಡೈರೆಕ್ಟ್ ಆಗಿ ಮಾರ್ಕೆಟ್ ತಗೊಂಬಂದಿಲ್ಲ ಸರ್.
ಫಸ್ಟ್ ಆಫ್ ಆಲ್ ನಾನು 1 ವರ್ಷ ಮನೇಲಿ ಯೂಸ್ ಮಾಡಿದೀನಿ. ಅದು ನನ್ ಪರ್ಸನಲ್ ಆಗಿ ನನಗೆ ಅದು ಅನುಭವ ಆಗಿ ಓಕೆ ಆದ್ಮೇಲೆ ಇಲ್ಲಿ ತಗೊಂಬಂದಿರೋದು. ಸುಮಾರು ಒಂದು 4 ರಿಂದ 5 ಗ್ರೈಂಡರ್ ನಾನು ಪರ್ಸನಲ್ ಆಗಿ ಯೂಸ್ ಮಾಡಿ ಲಾಸ್ಟ್ ಆಗಿ ಓಕೆ ಆಗಿರುವಂತದ್ದೇ ಇದು. ಅದನ್ನ ನಾನೀಗ ಮಾರ್ಕೆಟ್ ತಗೊಂಡ್ಬಂದಿನಿ ಸೇಲ್ಸ್ಗೋಸ್ಕರ. ಸೊ ಟೆಸ್ಟೆಡ್ ಫಸ್ಟ್ ನಾನು ಪರ್ಸನಲ್ ಫ್ಯಾಮಿಲಿ ಟೆಸ್ಟೆಡ್. ಹೌದು ಸರ್, ಕರೆಕ್ಟಾ? ಹೌದು ಸರ್. ಸೊ ವೀಕ್ಷಕರೇ, ಇನ್ನೊಂದು ಕ್ವಶನ್ ಕೇಳ್ತೀನಿ. ಮನೇಲಿ ಮಿಕ್ಸಿ ಇದೆ, ನಾವೇ ಗ್ರೈಂಡರ್ಗೆ ಅಪ್ಗ್ರೇಡ್ ಆಗ್ಬೇಕು ಸರ್? ನಿಮಗೆ ಮಿಕ್ಸಿ ರೇಟಿಗೆ ಗ್ರೈಂಡರ್ ಸಿಕ್ಬಿಡುತ್ತಲ್ಲ ಸರ್. ಅದೇ ಯಾಕೆ ಬೆನಿಫಿಟ್ ಏನಂತ ಕೇಳಿದ್ರೆ, ಮಿಕ್ಸಿ ರೇಟಲ್ಲಿ ಗ್ರೈಂಡರ್ ನಿಮ್ಗೆ ಕೊಡ್ತಿದ್ದೀನಿ. ಕೆಲವು ಬೆನಿಫಿಟ್ಸ್ ಹೇಳ್ತೀನಿ ನೋಡಿ ಸರ್. ಈಗ ಮಿಕ್ಸಿಲಿ ನೀವು ಎಷ್ಟು ml ಅಥವಾ ಎಷ್ಟು ಕೆಜಿ ನೀವು ಹಾಕ್ಸ್ಕೊಂಡು ರುಬ್ಬೋದು ಸರ್. ಒಂದು ಅರ್ಧ ಕೆಜಿ. ಬಟ್ ನಮ್ದ್ರಲ್ಲಿ 250 ml ಕೆಜಿ ಇಲ್ಲ, ಕೆಜಿಗಿನ ಕಡಿಮೆ. ಕಾಲ್ ಕೆಜಿನ ಕಡಿಮೆ ಹಂಗಂದ್ರೆ 200 ml ಲೆಕ್ಕ ಇಟ್ಕೊಳ್ಳಿ, 200 ಗ್ರಾಮ್ ಇಟ್ಕೊಳ್ಳಿ ಲೆಕ್ಕ ಅಷ್ಟೇ. 200 ಗ್ರಾಮ್ ಅಂದ್ರೆ ನೀವು ಇದರಲ್ಲಿ ನಿಮ್ಗೆ ಗ್ರೈಂಡ್ ಆಗ ಸ್ಟಾರ್ಟಿಂಗ್ ಸ್ಟಾರ್ಟ್ ಫ್ರಮ್ 200 ಗ್ರಾಮ್ ಅಪ್ ಟು 2 ಲೀಟರ್. 2 ಕೆಜಿ. ಹೌದು, 2 ಕೆಜಿ ತನಕ ನೀವು ಹಾಕ್ಸ್ಕೋಬಹುದು, ತೊಂದರೆನೇ ಇಲ್ಲ. ಎಲ್ಲದೂ ರನ್ ಆಗುತ್ತೆ. ಅದೊಂದು ಬೆನಿಫಿಟ್. ಇನ್ನೊಂದು, ನಿಮಗೆ ಈಗ ಮಿಕ್ಸಿ ಅಂದಾಗ ಬ್ಲೇಡ್ ಅಲ್ಲಿ ಕಟ್ ಮಾಡುವಂತದ್ದು. ಹೌದು. ಬಟ್ ಇದರಲ್ಲಿ ಇರೋದು ಕಲ್ಲಲ್ಲಿ ರುಬೋದು ಸರ್. ಸ್ಟೋನ್ ಕಲ್ಲು ನಿಮ್ಗೆ ಅಟ್ಯಾಚ್ ಆಗಿ ರುಬ್ಬುವಂತದ್ದು. ಹಳೆ ಕಾಲ ಅಜ್ಜಿ ಫ್ಲೇವರ್ ಟೇಸ್ಟ್ ಬಂದ್ಬಿಡುತ್ತೆ. ಕರೆಕ್ಟ್. ಏನಂತ ಅದೊಂದು ತಿಂದಾಗ್ರೆ ಅದೊಂದು ಫ್ಲೇವರೇ ಬೇರೆ ಸರ್. ಕರೆಕ್ಟ್ ಆಗಿ ಹೇಳಿದ್ರಿ. ಅದೊಂದು ಬೆನಿಫಿಟ್ ಸರ್. ಇದ್ರಲ್ಲಿ ನೀವು ಚಟ್ನಿ ಮಾಡಿ, ಏನೇ ಮಸಾಲಾ ಮಾಡಿ, 100% ಸರ್. ಇದ್ರಲ್ಲಂತೂ ಮಾಡಿದಾಗ ಇಡ್ಲಿ ಇರ್ಲಿ ಅಥವಾ ಚಟ್ನಿ ಇರ್ಲಿ, ಮಸಾಲೆ ಇರ್ಲಿ, ಒಂದು 3 ಇಡ್ಲಿ ತಿನ್ನೋ ಜಾಗದಲ್ಲಿ 5 ಇಡ್ಲಿ 6 ಇಡ್ಲಿ ತಿಂದಿದ್ದೀನಿ. ಹೌದಾ? 2 ದೋಸೆ ತಿನ್ನೋ ಜಾಗದಲ್ಲಿ 4 ದೋಸೆ ತಿಂದಿದ್ದೀನಿ. ಇಂಪಾರ್ಟೆಂಟ್ಲಿ ಡೈಜೆಷನ್ ಆಗ್ತಿದೆ ಸರ್. ಚೆನ್ನಾಗಿದೆ. ನಮ್ಮ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗ್ತಿದೆ. ಕಾರಣ ಇದು ನಮ್ಮ ಒಂದು ಹಳೆ ಟ್ರೆಡಿಷನ್. ಅದರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ ಆಗ್ತಿದೆ. ಬಜೆಟ್ ಫ್ರೆಂಡ್ಲಿ. ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಸರ್. ಮನೇಲಿ ಮಿಕ್ಸಿ ಇರುತ್ತಲ್ಲ, ನಾನು ಹೇಳ್ತೀನಿ ಕೇಳಿ, ಬರೀ ರಿಪೇರಿ. ಯಾವಾಗ್ಲೂ ರಿಪೇರಿ. ನೀವೇ ಹೇಳ್ತೀವಿ, ಮೋಟರ್ ರಿಪೇರಿ, ಜಾರ್ ರಿಪೇರಿ, ರೊಟೇಟರ್ ರಿಪೇರಿ. 25 ತಲೆ ಬಿಸಿ ಸರ್. ಇದ್ರಲ್ಲಿ 2 ಇಲ್ಲ ಸರ್. ಅದೆಲ್ಲ ಇಲ್ವಾ ಇಲ್ಲಿ? 25 ನೀವು ಯೋಚನೆ ಮಾಡ್ತಿದ್ದೀರಾ, ತಲೆ ಬಿಸಿ. ನಾನು ಇದು ಬಿಸಿ ಮಾಡ್ಕೊಂಡು ನಾನೇ ಇದೀನಿ ಸರ್. ನೀವು ಟೆನ್ಷನ್ ಬಿಸಿ ಆಗ್ಬಿಡಿ. ಕಸ್ಟಮರ್ ನೀವು ಟೆನ್ಷನ್ ಕೊಡಕ್ಕೆ ಚಟ್ನಿ ದೋಸೆ ಆರಾಮಾಗಿರೋಣ, ಎಷ್ಟು ಬೇಕೋ ಅಷ್ಟು ರಿಫ್ಯೂಸ್ ಮಾಡಿ ಸರ್. ಈ ವಸ್ತುನ ನೋಡ್ಕೊಳಕ್ ನಾನಿದ್ದೀನಿ. ನಾನಿದ್ದೀನಿ, ಟೆನ್ಷನ್ ತಗೋಬೇಡಿ. ಹಂಗಾದ್ರೆ ನಮ್ಗೆ ತೋರಿಸಬಹುದಾ? ಖಂಡಿತ ಸರ್. ಅಂಡ್ ಆಲ್ಸೋ ರೇಟ್ ಸರ್ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ಮಾಡಿದೀನಿ. ಬರೀ 3700 ರೂಪಾಯಿಗೆ ಮಾತ್ರ ಮಾಡಿದೀನಿ. ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿನೂ ಕೂಡ. 3700 ಸರ್. ಅಫ್ಕೋರ್ಸ್ ಹೊರಗಡೆ ಮಾರ್ಕೆಟ್ ಅಲ್ಲಿ ಇದು ನಿಮ್ಗೆ 3600-800 ಮಾರ್ತಿದ್ದಾರೆ ಸರ್. ಬಟ್ ಅದನ್ನ ಹೇಳ್ತೀನಲ್ಲ, 3700ಗೆ 1 ವರ್ಷ ಆಕ್ಚುಯಲ್ ಗ್ಯಾರಂಟಿ, 2 ವರ್ಷ ಆಕ್ಚುಯಲ್ ವಾರಂಟಿ ವಿತ್ ಫ್ರೀ ಡೆಲಿವರಿ, ವಿತ್ ಕ್ಯಾಶ್ ಆನ್ ಡೆಲಿವರಿ. ಬೇಡವಾ? ಪರವಾಗಿಲ್ಲ ಸರ್, ವಾಪಸ್ ಕಳಿಸಿ ಸರ್. ನನ್ಗೆ ಗೊತ್ತು ನನ್ನ ಕಸ್ಟಮರ್ ಬಗ್ಗೆ ನನ್ಗೆ ಗೊತ್ತು ತಗೋತಾರೆ ಅಂತ. ಇಷ್ಟ ಆಗಿಲ್ಲ ದಯವಿಟ್ಟು ವಾಪಸ್ ಕಳಿಸಿ, ತೊಂದರೆ ಇಲ್ಲ. ವಾಪಸ್ ತಗೊಂಡು ನಾನು ರೆಡಿ ಇದ್ದೀನಿ. ಅದೇ, ಬಟ್ ತಗೊಂಡೋದಾಗ ಯೂಸ್ ಮಾಡ್ಕೊಳ್ಳಿ ಸರ್. ಯೂಸ್ ಮಾಡ್ಬಿಟ್ಟು 10 ದಿವಸ ಆದ್ಮೇಲೆ ಬೇಡ ಅಂದ್ಬಿಟ್ರೆ ಅಲ್ವಾ? ಇಲ್ಲ, ನಮ್ಮ ವೀಕ್ಷಕರೆಲ್ಲ ಹಂಗೆಲ್ಲ ಮಾಡಲ್ಲ. ಆಕ್ಚುಲಿ ಅವರು ಕೂಡ ಜೆನ್ಯೂನ್ ಆಗಿದ್ದಾರೆ. ಬೇಕಂದ್ರೆ ಬೇಕೋ, ಬೇಡ ಆದ್ರೆ ಬೇಡ. ಸೊ ಇವಾಗ ವಾಷಿಂಗ್ ಮೆಷಿನ್, ಇದ್ರ ಬಗ್ಗೆ ಒಂದೆರಡು ಪಾಯಿಂಟ್. ವಾಷಿಂಗ್ ಮೆಷಿನ್ ನಮ್ಮ ಹತ್ರ 3 ಮಾಡಲ್ ಇದಾವೆ ಸರ್. 6 kg, 8 kg, 9 kg ಸರ್. ಸರಿ, ಯಾವ್ದು ಎಲ್ಲ ಯಾರ್ಯಾರಿಗೆ ಸರ್? 6 kg ಬಂದ್ಬಿಟ್ಟು 2 ಮೆಂಬರ್ಸ್ ಪರ್ಪಸ್. ಸರಿ. ಇಬ್ಬರಿಗೋಸ್ಕರ 6 kg ರೆಕಮೆಂಡೆಡ್. ಸರಿ. 8 kg 3 ಜನಕ್ಕೋಸ್ಕರ ರೆಕಮೆಂಡೆಡ್. ಸರಿ. 9 kg ಸ್ವಲ್ಪ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾರೆ. ಈ ಹೋಟ್ಲ್ಗಳು, ದೊಡ್ಡ ಸೆಕ್ಯೂರಿಟಿ ಇದು ಏಜೆನ್ಸೀಸ್ ಎಲ್ಲ ಇರ್ತಾರಲ್ಲ, ಅವ್ರ ಬಟ್ಟೆನ ವಾಶ್ ಮಾಡಕ್ಕೆ ಕಮರ್ಷಿಯಲ್ ಪರ್ಪಸ್ 9 kg ಹಾಕ್ತಾರೆ ಸರ್. ಅದು 4 to 5 ಮೆಂಬರ್ಸ್ ಪರ್ಪಸ್. ಸ್ಪೀಡ್ ಜಾಸ್ತಿ ಅದು. 6 kg 2 ಮೆಂಬರ್ಗೆ, ಇಬ್ಬರಿಗೆ, 8 kg 3 ಜನಕ್ಕೆ, 9 kg 4 ರಿಂದ 5 ಜನಕ್ಕೆ. ಬಟ್ ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಯಾವ್ದು ಅಂತ ಕೇಳಿದ್ರೆ 8 kg ಫಾಸ್ಟ್ ಮೂವಿಂಗ್ ಸರ್. ಸೆಂಟ್ರಲ್ ಇರುವಂತ ಒಂದು ತಿಂಗಳಿಗೆ ಒಂದು 100ರಲ್ಲಿ 80 ನಮ್ಗೆ ಹೋಗೋದು 8 kg. ಯಾಕಂದ್ರೆ ಅದ್ರ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಅಂಡ್ ಆಲ್ಸೋ ಸರ್, ನಮ್ ಕಡೆಯಿಂದ ನಾವು ವಾಷಿಂಗ್ ಮಿಷಿನ್ ಮಾತ್ರ ಅಲ್ಲ ಸರ್, ಅದ್ರ ಜೊತೆಗೆ ಕಾಂಪ್ಲಿಮೆಂಟರಿ ಆಗಿ ಲಿಕ್ವಿಡ್ ಕೊಡ್ತಿದೀವಿ. ಲಿಕ್ವಿಡ್ ಕೊಡ್ತಿದೀವಿ, 1 ಲೀಟರ್ ಕಾಂಪ್ಲಿಮೆಂಟರಿ ಆಗಿ ಲಿಕ್ವಿಡ್ ಕೊಡ್ತಿದೀವಿ. ಒಂದೆಷ್ಟೊಂದು 200-300 ರೂಪಾಯಿ ಬೆಲೆ ಬಾಳುತ್ತಾ ಇದು? ಅಫ್ಕೋರ್ಸ್ ಸರ್, ಇದು ಫ್ರೀ. ಆರಾಮಾಗಿ 300 ರೂಪಾಯಿ ಆಗುತ್ತೆ ನಿಮ್ಗೆ. ಕರೆಕ್ಟ್ ಇದು. ಅಂಡ್ ಆಲ್ಸೋ ಸರ್, ಕಂಪೇರಿಂಗ್ ಟು ಬ್ರಾಂಡ್ ಸರ್, ಯಾವುದೇ ನೀವು ಬ್ರಾಂಡ್ ಇಟ್ಕೊಳ್ಳಿ ಮನೇಲಿ, ಆ ಒಂದು ಬ್ರಾಂಡ್ ವಾಷಿಂಗ್ ಮಿಷಿನ್ ಅಲ್ಲಿ ಶೂ ಇರ್ಲಿ, ಮ್ಯಾಟ್ ಇರ್ಲಿ, ದೊಡ್ಡ ಬೆಡ್ಶೀಟ್ ಇರ್ಲಿ, ಹಾಕಕ್ಕಾಗಲ್ಲ. ಕೈಯಲ್ಲೇ ತೊಳಿಬೇಕು. ರೆಫ್ಯೂಸ್ ಮಾಡ್ಬೋದು ಇದರಲ್ಲಿ. ರಿವ್ಯೂಸ್ಗೆ ಬೆಸ್ಟ್. ಸರ್, ನಿಮ್ಮಲ್ಲಿ ಆಲ್ರೆಡಿ ವಾಷಿಂಗ್ ಮಿಷಿನ್ ಇದೆ, ನೀವ್ ಇನ್ನೊಂದು ವಾಷಿಂಗ್ ಮಿಷಿನ್ ತಗೊಂಡೋಗ್ತಿದ್ದೀರಾ. ಏನಕ್ಕೆ ಸರ್ ಇನ್ನೊಂದು ತಗೊಳೋದನ್ನ ಕೇಳಿದ್ರೆ ನೀವ್ ಹೇಳ್ತಿದ್ರ, ಇಲ್ಲಪ್ಪ ನನ್ನ ವಾಷಿಂಗ್ ಮಿಷಿನ್ ತಲೆ ಬಿಸಿ ಕೆಡೋದು, ತರ ಮ್ಯಾಟು, ಶೂ ಇದೆಲ್ಲ ಯಾವ್ದು ವಾಶ್ ಆಗ್ತಿಲ್ಲ, ಅದಕ್ಕೋಸ್ಕರ ಇದನ್ನ ತಗೊಂಡೋಗ್ತೀವಿ. ಆಲ್ರೆಡಿ ನಿಮ್ ಕಸ್ಟಮರ್ ಹೇಳ್ತಾರ ಹಂಗೆ. ವಾಷಿಂಗ್ ಮಿಷಿನ್ ಇಟ್ಕೊಂಡಿರೋ 50,000-60,000 ವಾಷಿಂಗ್ ಮಿಷಿನ್ ಇಟ್ಕೊಂಡಿರೋರೇ ಇದನ್ನ ತಗೊಂಡೋಗ್ತಿದ್ದಾರೆ ಸರ್. ಕಾರಣ ಇದು ಒಂದೇ. ಅದಿಲ್ರಿ ಸ್ಪೇಸ್ ಸೇವಿಂಗ್ ಸರ್, ಜಾಗ ಸೇವ್. ಒಂದು ಸಿಲಿಂಡರ್ ಇರೋ ಜಾಗದಲ್ಲಿ ನಾವು ಇದನ್ನ ನಡ್ಬೋದು. 1 ಅಡಿ ಇರ್ಬೋದಾ? ಅಷ್ಟೇ. ಏನು ಹೈಟ್ 1-2 ಸಿಲಿಂಡರ್ ಸರ್. ಅದೇ ಸಿಲಿಂಡರ್ ಸೈಜ್, ಸ್ಪೇಸ್ ಸೇವ್ ಆಗುತ್ತೆ. ಇಂಪಾರ್ಟೆಂಟ್ಲಿ ಈಗ ನಮ್ ಬಿಸಿಲುಗಳಲ್ಲಿ ನೀರು ತುಂಬಾನೇ ಕಷ್ಟ, ನೀರ್ ಸೇವಿಂಗ್ ಆಗುತ್ತೆ, ಕರೆಂಟ್ ಸೇವಿಂಗ್ ಆಗುತ್ತೆ. ಇವೆಲ್ಲ ತುಂಬಾ ಬೆನಿಫಿಟ್ ಇದೆ ಸರ್. ಇಂಪಾರ್ಟೆಂಟ್ ಸುಳ್ಳು ಹೇಳ್ತಿಲ್ಲ,
ಸರ್ ವಾಷಿಂಗ್ ಮಿಷಿನ್ ಏನೇ ರಫ್ಯೂಸ್ ಮಾಡಿ ಸರ್ ಹೊಡೀರಿ ಸರ್. ಹೆಂಗ್ ನಾನು ಪಂಚ್ ಮಾಡಿದೆ ಪಂಚ್ ಮಾಡಿದ್ರೆ ಆ ತರ ನೀವು ಬಟ್ಟೆ ಹಾಕ್ಬಿಟ್ಟು ಪಂಚ್ ಮಾಡಿ ಸರ್, ಏನು ತೊಂದ್ರೆ ಕಂಪ್ಲೇಂಟೇ ಬರಲ್ಲ ಸರ್. ಸರ್ ಬೆಲೆಗಳಿಗೆ ಬಂದ್ಬಿಡೋಣ. ಹಾ ಸರ್ ಖಂಡಿತ ಸ್ಟಾರ್ಟ್ ಮಾಡಿ ಮತ್ತೆ. ಸರ್ 6 kg ನಮ್ಮ ಹತ್ರ 3600 ಇನ್ಕ್ಲೂಡಿಂಗ್ ನಿಮ್ಗೆ ಲಿಕ್ವಿಡ್ 3600 ಪ್ಲಸ್ ಲಿಕ್ವಿಡ್. ಇದು ನಿಮ್ಗೆ 8 kg ವಾಷಿಂಗ್ ಮಿಷಿನ್ 4200 ಪ್ಲಸ್ ಲಿಕ್ವಿಡ್, 4200 ಪ್ಲಸ್ ಲಿಕ್ವಿಡ್ 9 kg ನಿಮ್ಗೆ ಪ್ಲಸ್ ಲಿಕ್ವಿಡ್ ನಿಮ್ಗೆ 4700 ರೂಪಾಯಿ ಮಾತ್ರ. 4700. ಹೌದು ಸರ್. ರಿಪೀಟ್ ಮಾಡ್ಬಿಡ್ತೀನಿ, 3600, ಹೌದು. 4200, 4700. ಹಾ ಸರ್. ಬೆಸ್ಟ್ ಅಲ್ವಾ? ಹಾ ಸರ್. ಸೊ ನಾನೇನ್ ನೀವು ರೆಕಮೆಂಡ್ ಮಾಡುವಂತದ್ದು ಆದಷ್ಟು ದೊಡ್ಡ ತಗೊಳ್ಳಿ, ಇಲ್ಲ ಮೀಡಿಯಂ ತಗೊಳ್ಳಿ. ಆರಾಮಾಗಿ 2-3 ಜನ ಅಂತೂ ಬೇಕೇ ಬೇಕಾಗುತ್ತೆ. ಫ್ಯಾಮಿಲಿ ಅಂದ್ಮೇಲೆ ಮಕ್ಳು ಇರ್ತಾರೆ, ಮಕ್ಕಳು ಆಗ್ತಾರೆ, ಸೊ ಬೇಕೇ ಬೇಕಾಗುತ್ತೆ. ಎಸ್ಪೆಷಲಿ ಮಕ್ಕಳದು ಕಿಡ್ಸ್ದು ತುಂಬಾ ಬಟ್ಟೆ ಇರುತ್ತೆ ಸರ್, ಹಾಕಿ ಕ್ಲೀನ್ ಮಾಡ್ಬೋದಲ್ವಾ? ಈಸಿ. ನಿಜ. ನಿಮ್ಗೆ ಆಲ್ ಓವರ್ ಬ್ಯಾಂಗ್ಳೂರ್ ಕ್ಯಾಶ್ ಆನ್ ಡೆಲಿವರಿ ಇದೆ. ಬಟ್ ನಿಮ್ಗೆ ಗ್ರೈಂಡರ್ ಇದು ವಾಷಿಂಗ್ ಮಿಷಿನ್ ಮಾತ್ರ ನಿಮ್ಗೆ ಡೆಲಿವರಿ ಚಾರ್ಜಸ್ ಅಪ್ಲಿಕೇಬಲ್. ಫ್ರೀ ಡೆಲಿವರಿ ಇಲ್ಲ. ಫ್ರೀ ಡೆಲಿವರಿ ಗ್ರೈಂಡರ್ ಮಾತ್ರ ಸರ್. ವಾಷಿಂಗ್ ಮಿಷಿನ್ ಇಲ್ಲ. ವಾಷಿಂಗ್ ಮಿಷಿನ್ ಗೆ ಕ್ಯಾಶ್ ಆನ್ ಡೆಲಿವರಿ ಇದೆ. ಕ್ಯಾಶ್ ಆನ್ ಡೆಲಿವರಿ ಸಿಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇದೆ. ವಾಷಿಂಗ್ ಮಿಷಿನ್ ಕೂಡ ಒಂದು 5 ಕಿಲೋಮೀಟರ್ ರೇಡಿಯಸ್ ಇಂದ ಫ್ರೀ ಡೆಲಿವರಿ ಕೊಡ್ತಾರೆ, ರೆಡಿ ಇದೀನಿ. 5 ಕಿಲೋಮೀಟರ್. ಈಗ ನನ್ನ ಲೊಕೇಶನ್ ಇಂದ ವಾಷಿಂಗ್ ಮಿಷಿನ್ 5 ಕಿಲೋಮೀಟರ್ ರೇಡಿಯೇಷನ್ ಇದ್ರೆ ನಾನು ಫ್ರೀ ಡೆಲಿವರಿ ಕೂಡ. ನೀವು ಎಲ್ಲಿರೋದು ನಿಮ್ದು ಆಫೀಸ್? ಸರ್ ನನ್ನ ಲೊಕೇಶನ್ ಇರೋದು ಹೊರ್ಮಾ ಕಡೆಯಿಂದ ಕಲ್ಕೆರೆ ಸರ್. ಕಲ್ಕೆರೆ ಲೊಕೇಶನ್ ಇರೋದು. ನನ್ನ ಲೊಕೇಶನ್ 5 ಕಿಲೋಮೀಟರ್ ಇದ್ರೆ ಫ್ರೀ ಡೆಲಿವರಿ ಕೊಡಕ್ ರೆಡಿ ಇದೀನಿ ನಾನು. ಇದು ಕೂಡ ಅದನ್ನ ಬಿಟ್ರೆ ಸ್ವಲ್ಪ ದೂರ ಇದ್ರೆ ನಮ್ಗೆ ಪೆಟ್ರೋಲ್ ಕನ್ವೀನಿಯನ್ಸ್ ತಗೋತೀನಿ ಸರ್. ತಗೊಂತೀರಲ್ಲ? ವೀಕ್ಷಕರೇ, ನಾನು ಆಕ್ಚುಲಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ, ಆರಾಮಾಗಿ ನೋಡ್ಕೋಬಹುದು. 5 ಕಿಲೋಮೀಟರ್ ಬರುತ್ತಾ, ಫ್ರೀ ಡೆಲಿವರಿ ಡಿಮಾಂಡ್ ಮಾಡಿ, ಅದ್ರ ಮೇಲೆ ಹೋಗುತ್ತಾ, ಪೆಟ್ರೋಲ್ ಕನ್ವೀನ್ಸ್ ಕೊಟ್ರೆ ಸರ್ ಜಾಸ್ತಿ ಚಾರ್ಜ್ ಮಾಡಕ್ ಹೋಗಲ್ಲ ಬಿಡಿ ಸರ್. ಸರಿನಾ? ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ. ಸರಿ, ಓಕೆ. ಈಗ ಡೆಮೋ ಬೇಕು, ಓಪನಿಂಗ್ ಬೇಕು, ಖಂಡಿತ ಮಾಡ್ಬಿಡೋಣ? ಸರ್ ಸರ್ ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬಂದ್ಬಿಡೋಣ. ನಡೀರಿ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಇದ್ರದ್ದು ಒಂದು ಡೆಮೋ ಆಯ್ತು, ಅದ್ರದ್ದು ಡೆಮೋ ಆಯ್ತು, ಬಟ್ಟೆ ರೆಡಿ, ಜೊತೆಲಿ ಇಟ್ಟು ರೆಡಿ. ಇನ್ನೇನ್ ಬೇಕು ನಿಮ್ಗೆ? ಬಟ್ಟೆಗೆ ಅಲ್ವಾ? ಮಾಡ್ತಾ ಇರ್ಬೇಕು, ತಗೋತಾ ಇರ್ಬೇಕು, ತಿಂತಾ ಇರ್ಬೇಕು. ಕರೆಕ್ಟ್. ಸೊ ವೀಕ್ಷಕರು ಹೇಳ್ತಾರಲ್ಲ, ಹೊಟ್ಟೆಗಿದ್ರೆ ಸಾಕು, ಬಟ್ಟೆಗಿದ್ರೆ ಸಾಕು, ನಿಮ್ಗೆ ಏನು ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಒಂದು ವಾಷಿಂಗ್ ಮಷೀನ್, ಒಂದು ಗ್ರೈಂಡರ್ ಎತ್ಕೊಂಡು ಹೋಗ್ತಾ ಇರ್ಬೋದು. ಖಂಡಿತ ಸರ್. ಜೊತೆಲಿ ತಗೊಂಡ್ರೆ ಏನಾದ್ರು ಡಿಸ್ಕೌಂಟ್ ಸಿಗುತ್ತಾ? ಡಿಸ್ಕೌಂಟ್ಸ್ ಸರ್ ನಾನು ಆಕ್ಚುಲಿ ರೆಗ್ಯುಲರ್ ಡಿಸ್ಕೌಂಟ್ಸ್ ಕೊಡ್ತಾ ಇರ್ತೀನಿ. ಏನಾದ್ರು ಆಫರ್ ಬಿಡ್ತಾ ಅಲ್ಲ, ನಮ್ಮ ವೀಕ್ಷಕರು, ಕನ್ನಡ ವೀಕ್ಷಕರು ಬಂದ್ಬಿಟ್ಟು ಸೊ ನಮಗೊಂದು ವಾಷಿಂಗ್ ಮಷೀನು ಬೇಕು, ಒಂದು ಇದು ಬೇಕು ಅಂದ್ರೆ ಏನಾದ್ರು ಸ್ವಲ್ಪ ಡಿಸ್ಕೌಂಟ್ ಮಾಡ್ಬೋದಾ ಸರ್? ರೇಟ್ ನಾನು ತುಂಬಾ ಬಜೆಟ್ ಫ್ರೆಂಡ್ಲಿ ಕೊಟ್ಟಿದ್ದೀನಿ. ನಾನು ಅದೇ ನಿಮಗೋಸ್ಕರ ಸರ್ ಲಿಕ್ವಿಡ್ ರೆಡಿ ಮಾಡಿದ್ದು. ನಾನು ನಿಮಗೋಸ್ಕರ ಲಿಕ್ವಿಡ್ ರೆಡಿ ಮಾಡಿದ್ದೆ. ಆಕ್ಚುಲಿ ನಾನು ಲಿಕ್ವಿಡ್ ಇನ್ನೂ ಪ್ರೊವೈಡ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನಾನು ಪ್ಲಾನ್ ಮಾಡಿದ್ದು.
ಸೊ ನಿಮ್ ವೀಕ್ಷಕರು ಏನಾದ್ರು ನಾನು ಕೊಡ್ಬೇಕಲ್ಲ ಕಾಂಪ್ಲಿಮೆಂಟರಿ ಆಗಿ, ಇದೇ ಅದಕ್ಕೋಸ್ಕರ ನಾವು ವಾಷಿಂಗ್ ಮಿಷಿನ್ ಕೊಡ್ತಿದ್ದೀನಿ. ಆಹಾ. ಬಟ್ ಇದು ರೇಟ್ ಅನ್ಬೀಟಬಲ್ ರೇಟ್ ಸರ್. ಈ ರೇಟ್ಗೆ ಫ್ರೀ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ ಯಾರು ಕೊಡಕ್ಕಲ್ಲ ಸರ್, ನಿಜವಾಗ್ಲು ಕೊಡ್ತಾ ಇದ್ದಾರೆ. ಇದು ತುಂಬಾ ಕಷ್ಟ ಆಗುತ್ತೆ ಸರ್. ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ನಾವು ವರ್ಕೌಟ್ ಮಾಡಿ ಮಾಡಿರೋದು ಈ ರೇಟ್ಗೆ. ಇಲ್ಲ ಸೊ ಅದಕ್ಕೆ ನಿಮ್ಗೆ ಅದ್ ಬದಲು ವಾಷಿಂಗ್ ಮಿಷಿನ್ಗೆ ಒಂದು ಒಳ್ಳೆ ಬೆನಿಫಿಟ್ ಆಗೋ ತರ ಲಿಕ್ವಿಡ್ ನಾನು ಕೊಟ್ಟಿದ್ದೀನಿ. ಅದು ನಿಮಗೋಸ್ಕರ, ನಿಮ್ ವೀಕ್ಷಕರು ಸ್ಪೆಷಲ್ ಆಗಿ ಯಾರಾದ್ರೂ ಇವಾಗ ಕರ್ಸ್ಕೋಬೇಕು ಅಂತಂದ್ರೆ ಪ್ರೊಸೆಸ್ ಹೇಗಿರುತ್ತೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ. ಸಿಂಪಲ್ ಸರ್. ಅದೇ ಕೆಳಗಡೆ ವಿಡಿಯೋದಲ್ಲಿ ನಂಬರ್ ಹಾಕಿರ್ತೀನಿ. ಸೊ ನಮ್ದು ವರ್ಕಿಂಗ್ ಟೈಮ್ಸ್ 10 to 7. ಇಲ್ಲಿ ಮುಂದ್ಗಡೆ ಬರೋರು ಕಲ್ಕೆರೆ ಲೊಕೇಶನ್ ಬರ್ಬೋದು. ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್. ಸಂಡೇ ಓಪನ್ ಇರುತ್ತಾ? ಹೌದು, ವೀಕಲ್ 7 days ಕೂಡ ಓಪನ್ ನಮ್ದು. ಸರಿ ಸರಿ ಓಕೆನಾ? ಇಲ್ಲಿ ಮುಂದ್ಗಡೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗೋರು ಹೋಗ್ಬೋದು. ಫಾರ್ ಅನ್ ಎಕ್ಸಾಂಪಲ್, ನೀವು ಹೇಳಿದ್ರಲ್ಲ ಇದು ಗ್ರೈಂಡ್ರು ಬಂದ್ಬಿಟ್ಟು ಏನಾದ್ರು ಓಕೆ ವಾಷಿಂಗ್ ಮಿಷಿನ್ ನಾನು ಕೊಟ್ಬಿಡೆ ಸರ್. ಏನೋ ನೀವು ಹೇಳದಂಗೆ ನಿಮ್ ವೀಕ್ಷಕರ ಕೊಡ್ಬೇಕಂತ ಕೇಳಿದ್ರೆ ನಾನು ಲಿಕ್ವಿಡ್ ಕೊಟ್ಟೆ. ಬಟ್ ಗ್ರೈಂಡರ್ಗೆ ಮುಂದ್ಗಡೆ ಬಂದು ತಗೊಳೋರಿಗೆ ನಾನು ಏನಾದ್ರು ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಗ್ರೈಂಡರ್ಗೆ ಮುಂದ್ಗಡೆ ಬರ್ಲಿ, ನಾನು ಆದಷ್ಟು ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಅದಕ್ಕೆ ಫೈನಲ್ ಬೆಸ್ಟ್ ಪ್ರೈಸ್ ಅದು ಹೇಳಿದ್ದಕ್ಕೆ ಅದು ಕೂಡ ಈ ವಿಡಿಯೋದಲ್ಲಿ ಮಾತಾಡ್ತಾ ಡಿಸಿಷನ್ ಆಗಿರೋದು. ಇಲ್ಲಿ ಮುಂದ್ಗಡೆ ಬಂದು ಗ್ರೈಂಡರ್ ಪರ್ಚೇಸ್ ಮಾಡ್ಕೊಳ್ಳೋದು ನಾನು ಡಿಸ್ಕೌಂಟ್ ಮಾಡಿ. ಒಂದು ಕ್ಯಾಚ್ ಇದೆ ಇಲ್ಲಿ, ಏನ್ ಗೊತ್ತಾ? ಕನ್ನಡ ಕೋರ ಶುರು ಮಾಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ಅದಿಲ್ದ್ರೆ ಇದು ಗ್ರೈಂಡರ್ ಇರಲಿ ಅಥವಾ ನಮ್ಮ ವಾಷಿಂಗ್ ಮಿಷಿನ್ ಯಾವುದೇ ಇರಲಿ, ಇದರಲ್ಲಿ ಕಸ್ಟಮರ್ ರಿವ್ಯೂ ಇರಲಿ ಅಥವಾ ಇದ್ರದ್ದು ಪ್ರಾಸೆಸಿಂಗ್ ಮೆಥಡ್ ಹೆಂಗೆ ನಾವು ಇದನ್ನ ಯೂಸ್ ಮಾಡೋದು, ಮತ್ತು ಇದರಲ್ಲಿ ಪ್ಲಸ್ಸು ಮೈನಸ್ ಇಲ್ಲ, ಇದರಲ್ಲಿ ಪ್ಲಸ್ಸು ಕಾಸ್ಟು ಎಲ್ಲ ಇದ್ರದ್ದು ಇನ್ ಡೆಪ್ತ್ ಆಗಿ ಮಾಹಿತಿ ಆದಷ್ಟು ನೀವೆಲ್ಲ ಕವರ್ ಮಾಡಿದಾರೆ ಸರ್. ಆದ್ರೂ ಕೂಡ ಇನ್ನೂ ನನಗೆ ಡೀಪ್ ಆಗಿ ಇದ್ರ ಬಗ್ಗೆ ನಾಲೆಜ್ ಅನ್ನು ತಿಳ್ಕೋಬೇಕು ಅಂದಾಗ ಸೊ ನಮ್ದು ಕೂಡ ಚಾನೆಲ್ ಇದೆ ಸರ್, ಶುರು ಮಾಡೋಣ ಚಾನೆಲ್ ಇದೆ. ಸೊ ನೀವು ದಯವಿಟ್ಟು ಅದನ್ನು ಕೂಡ ಲಿಂಕ್ ಅಲ್ಲಿ ಹಾಕ್ಬಿಟ್ರೆ ಅದರಲ್ಲಿ ನಾನು ವೀಕ್ಷಕರ ನಾನು ಡೀಟೇಲ್ಸ್ ಎಲ್ಲ ಇನ್ ಡೆಪ್ತ್ ಆಗಿ ಕೊಟ್ಟಿರ್ತೀನಿ. ಇದ್ರ ಬಗ್ಗೆ ಮಾಹಿತಿ ಫುಲ್ ಅಂಡ್ ಫುಲ್ ಇರುತ್ತೆ. ನಮ್ದು ಇನ್ಸ್ಟಾಗ್ರಾಮ್ ಪೇಜು ಇದೆ, ಯೂಟ್ಯೂಬ್ ಅವೈಲೇಬಲ್ ಇದೆ. ಸೊ ಅಲ್ಲಿ ನಿಮ್ಗೆ ಇನ್ ಡೆಪ್ತ್ ಆಗಿ ಇದ್ರ ಬಗ್ಗೆ ಫುಲ್ ಅಂಡ್ ಫುಲ್ ಮಾಹಿತಿ ಕೊಟ್ಟಿರ್ತೀನಿ ಸರ್. ಸೊ ಅಲ್ಲಿ ಅವರು ಡೀಟ್ಲಾಗಿ ತಗೋಬಹುದು. ಸೊ ಅದೇ ಆರ್ಡರ್ ಜಸ್ಟ್ ಒಂದು ಕಾಲ್ ಮಾಡಿ ಈ ತರ ಹೆಸರು, ಅಡ್ರೆಸ್ಸು, ಲೊಕೇಶನ್ ಕಳ್ಸಿಕೊಟ್ರೆ ಸಾಕು. ಕಾಲ್ ಮಾಡಿದ್ದು ವಿದಿನ್ 8 to 10 hours ಅಲ್ಲಿ ಇರ್ತಾರಲ್ವಾ? ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಅಂಡ್ ಮೇನ್ ಆಗಿ ಹೇಳಿದಾಗ ಶುರು ಮಾಡೋಣ ಚಾನಲ್ ಅಲ್ಲಿ ಇನ್ನ ಹೆಚ್ಚಿನ ಮಾಹಿತಿ ಇರುತ್ತೆ. ನಾವು ಬರ್ಬೋದು, ಒಂದು 20 ನಿಮಿಷ ವಿಡಿಯೋ ಮಾಡ್ಬೋದು. ಆದ್ರೆ ಶುರು ಮಾಡೋಣ ಚಾನಲ್ ರೆಗ್ಯುಲರ್ ಆಗಿ ಇದ್ರ ಮೇಲೆ ಬೇರೆ ಟೆಸ್ಟಿಂಗ್ಸ್ ಇರ್ಬೋದು, ಬೇರೆ ಬಟ್ಟೆಗಳನ್ನ ಒಗೆಯೋದಿರ್ಬೋದು, ಬೇರೆ ಏನೇನೋ ರುಬ್ತಾ ಇರ್ತಾರೆ, ಇವರೇ ಬಂದು ರುಬ್ತಾ ಇರ್ತಾರೆ. ಸೊ ಎಲ್ಲವನ್ನ ಕೂಡ ನೀವು ಈಸಿಯಾಗಿ ನೋಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಗೊಬಹುದು. ಅಂಡ್ ನಮ್ಮ ಕನ್ನಡ ಕೋರ ವೀಕ್ಷಕರಿಗೆ ಸ್ಪೆಷಲ್ ಆಗಿ ಒಂದು ಲಿಕ್ವಿಡ್ ಅಂತೂ ಫ್ರೀ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಗ್ರೈಂಡರ್ ತಗೊಂಡ್ರೆ ನಮ್ಮ ಕಡೆಯಿಂದ ಸ್ವಲ್ಪನಾದ್ರೂ ಏನೋ ಡಿಸ್ಕೌಂಟ್ ಆಗೇ ಆಗುತ್ತೆ. ಖಂಡಿತ ಸರ್, ಗ್ಯಾರಂಟಿ ಅಲ್ವಾ? ಬೆನಿಫಿಟ್ ಸರ್. ಈ ಗ್ರೈಂಡರ್ ನ ತಗೊಳ್ಳೋ ವೀಕ್ಷಕರಿಗೆ 100% ಬೆನಿಫಿಟ್ ಅಂತೀರಾ? ನಾನು ಇನ್ನೂ ಸೇಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ. ನನ್ನ ಸರ್ಕಲ್ಗೆ ಮಾತ್ರ ನಾನು ಒಂದು 20 ಕೊಟ್ಟಿದ್ದೀನಿ ಸರ್. ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ರಿಸಲ್ಟ್ ಬಂದಿದೆ. ಖಂಡಿತ ನಿಮ್ ವೀಕ್ಷಕರು ಒಂದು ಒಳ್ಳೆ ಸ್ಯಾಟಿಸ್ಫೈ ಆಗ್ತಾರೆ. ಕಮೆಂಟ್ ಅಲ್ಲಿ ನೀವೇ ನೋಡೋಣ ಅಲ್ವಾ? ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಿಮ್ಗೋಸ್ಕರ ಸೂಪರ್ ಆಗಿರೋ ವಿಡಿಯೋ ತಂದಿದ್ದೀನಿ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸೂಪರ್ ಆಗಿರೋ ಹೋಮ್ ಅಪ್ಲೈನ್ಸಸ್ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೋಸ್ಕರ ಸುತ್ತಮುತ್ತ ವಿಡಿಯೋ ತಂದಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನಾದ್ರು ಸಬ್ಸ್ಕ್ರೈಬ್ ಅಂತೂ ಮಾಡ್ಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.